ಜೆಡಿಎಸ್ ಬಿಜೆಪಿ ಮೈಸೂರು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾರ ವಿರುದ್ಧ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ. 150 ಜನರ ಹಗರಣ ಇದೆಯಲ್ಲ, ಅದೆಲ್ಲವನ್ನ ಕೂಡ ಸಿಎಂ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟರು. ಬಿಜೆಪಿ ಜೆಡಿಎಸ್ ಅಷ್ಟು ಜನ ಕೂಡ ಅನಧಿಕೃತವಾಗಿ ಸೈಟನ್ನು ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ತೆಗೆದುಕೊಂಡಿದ್ದು ಕಾನೂನುಬದ್ಧವೇ ಏನೋ, ಅದು ಕೂಡ ಅಕ್ರಮವಾಗಿ ಅಂತೇಳಿ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ಪ್ರಕರಣ ಎಲ್ಲೆಲ್ಲೋ ಹೋಗುತ್ತೆ. ಈ ಒಂದು ಪ್ರತಿಭಟನೆಯನ್ನು ನೋಡ್ತಾ ಇದ್ರೆ ಈ ಪ್ರಕರಣ ಇಲ್ಲಿಗೆ ನಿಲ್ಲಿಸುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಆ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮಾತನಾಡಿದರು. ಜೆಡಿಎಸ್ ಮತ್ತು ಬಿಜೆಪಿಯ ಈ ಪಾದಯಾತ್ರೆಯ ವಿಚಾರವಾಗಿ ಅವರು ಯಾರ ವಿರುದ್ಧ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ. 150 ಜನರ ಹಗರಣ ಇದೆಯಲ್ಲ, ಅದನ್ನು ಸಿಎಂ ಸಿದ್ದರಾಮಯ್ಯ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಅಷ್ಟು ಜನವು ಕೂಡ ಅನಧಿಕೃತವಾಗಿ ಸೈಟನ್ನು ತೆಗೆದುಕೊಂಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ಈಗ ಒಂದು 150 ಜನದ್ದು 21 ಮೊನ್ನೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಹಗರಣವನ್ನು. ಒಂದು ಎಲ್ಲರಿಗೂ ಇನ್ಕ್ಲೂಡಿಂಗ್ ಯಾರ್ಯಾರು ಜನತಾದಳ ಬಿ ಜೆ ಪಿ ಇದ್ದಾರೆ ಅಷ್ಟೂ ಜನ ಸೈಟನ್ನು ಅದರಲ್ಲಿ ಅನಧಿಕೃತವಾಗಿ ತಗೊಂಡಿದ್ದಾರೆ. ಸೊ ಯಾರು ವಿರುದ್ಧ ಮಾಡ್ತಾರೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಶ್ರೀಮತಿ ಒಂದು ಅವ್ರ ಲ್ಯಾಂಡ್ ಹೋಗಿರೋದ್ರಿಂದ ಪರ್ಯಾಯವಾಗಿ ಕೊಡಿ ಅಂತ ಕೇಳಿದ್ದಾರೆ. ಕೊಟ್ಟಿರೋರು ಯಾರು? ಬಿ ಜೆ ಪಿಯವರು. ಯಾರು ವಿರುದ್ಧ ಮಾಡ್ತಾರೆ ನನಗೇನೂ ಅರ್ಥ ಆಗಲ್ಲ. ಅವರು ಏನು ಡಿವೇಟ್ ಮಾಡೋದಕ್ಕೋ ಅಥವಾ ಏನೋ ಒಂದು ಸುಳ್ಳು ಹೇಳೋದಕ್ಕೆ ಮಾಡಿ ನಡ್ರಿ, ಸತ್ಯ ಜನರ ಮುಂದೆ ಇಟ್ಟಿದ್ದೀವಿ, ಜನ ತೀರ್ಮಾನ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಪಾದಯಾತ್ರೆ ಗೊತ್ತಿಲ್ಲ ಅವರು. ಈಗ ಒಂದು 150 ಜನದ್ದು 21 ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.